ಕುಂಬಳೆ ಸಮೀಪದ ಅರಿಕ್ಕಾಡಿನಲ್ಲಿ ಒಂದು ಹೊಸ ಕಾಮಗಾರಿ ಮುಗ್ದ ಕೂಡಲೇ ನಿರ್ಮಿಸಿದಂಥ ಹೊಸ ಟೋಲನ್ನು ಅಲ್ಲಿನ ಜನರ ಆಕ್ರೋಶಕ್ಕೆ ಮಣಿದು ಆ ಸರ್ಕಾರ ತೆಗೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಇದನ್ನು ತೆಗಿತಾ ಇಲ್ಲ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದರ ವಿರುದ್ಧ ಮಾತನಾಡ್ತಾ ಇಲ್ಲ? ಮಾತನಾಡಿದ್ರು ಅದಕ್ಕೆ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಇಲ್ಲಿನವರು ತುಂಬ ಗಲಾಟೆ ಮಾಡಲಿಕ್ಕೆ ಅಥವಾ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಮಾನ್ಯ ನಾಗರಿಕರು ಹೋಗ್ತಾ ಇಲ್ಲ, ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಇವರಿಗೆ ಲೂಟಿ ಮಾಡಲಿಕ್ಕೆ ತುಂಬ ಸುಲಭ ಆಗ್ತಾ ಇದೆ. ಇಂಥ ಅಕ್ರಮ ಟೋಲ್ಗಳಿಂದ ಒಂದು ದಿವಸದಲ್ಲಿ ಎಷ್ಟು ರೂಪಾಯಿ ಇಲ್ಲಿನ ಸಂಸದರಿಗೆ, ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಬೇಕು. ನಾಳಿದ್ದು 18ನೇ ತಾರೀಕು ನಾವು ಆ ಟೋಲ್ ಬಳಿಯಿಂದ ಬೆಳಿಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ದೊಡ್ಡ ಪಾದಯಾತ್ರೆ, ಜಿಲ್ಲಾಧಿಕಾರಿ DC ಕಚೇರಿ ಚಲೋ ಎಂಬ ಹೆಸರಿನಲ್ಲಿ ಒಂದು ಪಾದಯಾತ್ರೆಯನ್ನು ಸಾವಿರಾರು ಸಂಖ್ಯೆಯ ಜನರನ್ನು ಸೇರಿಸಿಕೊಂಡು ಇಲ್ಲಿ ಯಾವುದೋ ಒಂದು ಅವ್ಯವಹಾರ, ಅನೈತಿಕ ವ್ಯವಹಾರಗಳು ನಡೆಯದೇ ಇದ್ರೆ ಇಷ್ಟು ರಾಜಾರೋಷವಾಗಿ ಇಷ್ಟು ಆಕ್ರೋಶಗಳು ಇಲ್ಲಿ ಆಡಳಿತ ಮಾಡುವಂತಹ ಪಕ್ಷದ ಜನಪ್ರತಿನಿಧಿಗಳು ಕೂಡ, ನಾಯಕರು ಕೂಡ ಈ ಹಿಂದೆ ಪ್ರತಿಭಟನೆಯನ್ನು ಮಾಡಿದ್ರು. ಬೇರೆ ಬೇರೆ ಪಕ್ಷಗಳು ನಾವೆಲ್ಲ ಒಂದಾಗಿ ಪ್ರತಿಭಟನೆಯನ್ನು ಮಾಡಿದ್ದೆವು. ಇಷ್ಟೆಲ್ಲ ಆದರೂ ಈ ಟೋಲ್ನ ವಿಚಾರದಲ್ಲಿ ಸರ್ಕಾರ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇದನ್ನು ಮಾಡ್ತಾ ಇಲ್ಲ. ನಾವು ಮತ್ತೆ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಈ ಟೋಲು ಹೆದ್ದಾರಿ ಪ್ರಾಧಿಕಾರದಲ್ಲಿ ಒಂದು ನಿಯಮ ಇದೆ. ಒಂದು ಟೋಲ್ ಸಂಗ್ರಹ ಮಾಡಬೇಕು ಅಂತ ಆದರೆ ಆ ಹೆದ್ದಾರಿಗಳು ಅಷ್ಟು ಸುಸಜ್ಜಿತವಾಗಿರಬೇಕು, ಆ ಹೆದ್ದಾರಿಗಳು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇರಬೇಕು. ಒಂದು ಮಳೆ ಬಂದರೆ ಹೆದ್ದಾರಿಯಲ್ಲಿ ಗುಂಡಿ ಬೀಳ್ತದೆ, ಸರ್ವಿಸ್ ರೋಡ್ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಝೀಬ್ರಾ ಕ್ರಾಸ್ ಇಲ್ಲ, ನೇಮ್ ಬೋರ್ಡ್ ಇಲ್ಲ. ಟೋಲ್ ಕಲೆಕ್ಟ್ ಮಾಡುವ ರಸ್ತೆಯಲ್ಲಿ 20 ಕಿಲೋಮೀಟರಿಗೆ ಒಂದು ಶೌಚಾಲಯ ಬೇಕು. ಇದು 20 ಕಿಲೋಮೀಟರ್ ಬಿಡಿ, ಆ ಟೋಲ್ನ ಪಕ್ಕದಲ್ಲೇ ಒಂದು ಶೌಚಾಲಯ ಇಲ್ಲ, ಅಲ್ಲಿ ಕ್ರೇನ್ ಇಲ್ಲ, ಆಂಬುಲೆನ್ಸ್ ಇಲ್ಲ. ತುಂಬ ನಿಯಮಗಳಿದೆ. ಇದು ಯಾರಿಗೆ ನಿಯಮ ಮಾಡುವಂಥದ್ದು? ಹೆದ್ದಾರಿ ಪ್ರಾಧಿಕಾರ. ಈ ಹೆದ್ದಾರಿ ಪ್ರಾಧಿಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಇದ್ದರೆ ಇಂಥ ಒಂದು ಕಳಪೆ ರಸ್ತೆಯಲ್ಲಿ ಟೋಲ್ ಮಾಡಲಿಕ್ಕೆ ಅಂದರೆ ಇವರು ಮಾನ ಮರ್ಯಾದೆ ಬಿಟ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಟೋಲನ್ನು ಇಲ್ಲಿಂದ ಎತ್ತಂಗಡಿ ಮಾಡಬೇಕು, ಇಲ್ಲಿಂದ ಅದನ್ನು ಸ್ಥಗಿತಗೊಳಿಸಬೇಕು, ಅದನ್ನು ನಿಲ್ಲಿಸಬೇಕು. ಇನ್ನೂ ಅಲ್ಲಿ ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಬಿಡುವುದಿಲ್ಲ. ಇದೇ ರೀತಿ ಮುಂದೆ ಹೋದರೆ ಮುಂದಿನ ದಿವಸದಲ್ಲಿ ಜನರ ಆಕ್ರೋಶದ ಕಟ್ಟೆ ಹೊಡೆಯುತ್ತದೆ ಖಂಡಿತವಾಗಿಯೂ. ಮತ್ತು ಜನರೇ ಅದನ್ನು ಎತ್ತಿ ಬಿಸಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿ ಕೊಡಬಾರ್ದು ಅಂತ ನಾನು ಸರ್ಕಾರ ಮತ್ತು ಜಿಲ್ಲಾಡಳಿತ, ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಯಾವಾಗ ನೋಡಿದರೂ ಗೂಂಡಾಗಿರಿ ನಡೀತಾ ಇದೆ ಅಲ್ಲಿನ ಸಿಬ್ಬಂದಿಗಳು. ಈಗ ಲೋಕಲ್ ಸಿಬ್ಬಂದಿಗಳನ್ನಿಲ್ಲದೆ ಯಾವುದೋ ಉತ್ತರ ಭಾರತದ ಬಯ್ಯಗಳನ್ನು ಅಲ್ಲಿ ತಂದು ನಿಲ್ಲಿಸಿದ್ದಾರೆ. ಯಾವಾಗ ನೋಡಿದರೂ ವಾಹನ ಸವಾರರೊಂದಿಗೆ ಗಲಾಟೆ ಮಾಡ್ತಾ ಇದ್ದಾರೆ. ದಿನಂಪ್ರತಿ ಅಲ್ಲಿ ಗಲಾಟೆಗಳಾಗ್ತಾ ಇದೆ, ದಿನಂಪ್ರತಿ ಗಲಾಟೆಗಳು. ಯಾವುದಾದರೂ ಸೋಷಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆದರೆ ಮಾತ್ರ ಅದೊಂದು ಚರ್ಚೆ ಆಗ್ತದೆ ವಿನಃ, ಅದು ದೂರುದಾಲಕ್ಕಲಾಗ್ತದೆ ವಿನಃ, ಪ್ರತಿ ದಿವಸ ಬ್ರಹ್ಮರಕೊಟ್ಲು ಟೋಲನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಜನರು ಇದಕ್ಕೆ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಅದರ ಎಷ್ಟೋ ಪಟ್ಟು ಅಲ್ಲಿ ಆ ಟೋಲ್ ಮೂಲಕ ಆ ಕಾಮಗಾರಿಯ ಮೊತ್ತ ಸಂಗ್ರಹ ಆಗಿರ್ಬೋದು. ಸರ್ಕಾರ ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಎಷ್ಟು ಸಂಗ್ರಹ ಆಗಿದೆ ಅಂತ ಹೇಳುವಂಥದ್ದು. ಮೊದಲನೇದಾಗಿ ಬ್ರಹ್ಮರಕೊಟ್ಲು ಟೋಲನ್ನು ತೆಗೆಯದೆ ಎಲ್ಲಿಯೂ ಕೂಡ ಟೋಲ್ ಓಪನ್ ಮಾಡಲಿಕ್ಕೆ ವಿರೋಧ ಇದೆ. ಅದಕ್ಕೆ ನಾವು ಪ್ರತಿರೋಧವನ್ನು ತೋರ್ಪಡಿಸ್ತೇವೆ. ಬ್ರಹ್ಮರಕೊಟ್ಲು ಟೋಲನ್ನು ಮೊದಲು ತೆಗಿಬೇಕು, ಆನಂತರ ಉಳಿದ ಕಡೆಯಲ್ಲಿ ಟೋಲ್ ಮಾಡುವ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಕೇರಳದ ಜನತೆ ಹೊಸ ಟೋಲನ್ನು, ಇನ್ನೂ ಕೂಡ ರಸ್ತೆ ಕಾಮಗಾರಿ ಸಂಪೂರ್ಣ ಆಗಲಿಲ್ಲ, ಹೊಸತಾಗಿ ಸ್ಟಾರ್ಟ್ ಆದಂತಹ ಒಂದು ಟೋಲನ್ನೇ ಹೋರಾಟ ಮಾಡಿ ಅವರಿಗೆ ಕಿತ್ತೊಗೆಯಲಿಕ್ಕೆ ಸಾಧ್ಯವಾಗಿದೆ. ಅಂದರೆ ಜನಶಕ್ತಿಯ ಮುಂದೆ ಯಾವ ಪ್ರಾಧಿಕಾರ, ಯಾವ ಸರ್ಕಾರ, ಅದೇ ರೀತಿ ಯಾವ ಜಿಲ್ಲಾಡಳಿತವೂ ಕೂಡ ನಿಲ್ಲುವುದಿಲ್ಲ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಆಗಿರ್ತದೆ ಅದು. ಆದ ಕಾರಣ ಈ 15 ವರ್ಷಗಳಿಂದ ನಡೀತಾ ಇರುವಂತಹ ಈ ಹಗಲು ದರೋಡೆಗೆ ನಾವು ಒಂದು ಅಂಕಿತವನ್ನು ಹಾಕಲೇಬೇಕು. ಇದನ್ನು ಇಟ್ಟುಕೊಂಡು ನಾಳಿದ್ದು 18ನೇ ತಾರೀಕು ನಾವು ಆ ಟೋಲ್ ಬಳಿಯಿಂದ ಬೆಳಿಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ದೊಡ್ಡ ಪಾದಯಾತ್ರೆ, ಜಿಲ್ಲಾಧಿಕಾರಿ DC ಕಚೇರಿ ಚಲೋ ಎಂಬ ಹೆಸರಿನಲ್ಲಿ ಒಂದು ಪಾದಯಾತ್ರೆಯನ್ನು ಸಾವಿರಾರು ಸಂಖ್ಯೆಯ ಜನರನ್ನು ಸೇರಿಸಿಕೊಂಡು, ಅದು ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲರನ್ನು ಕೂಡ ಸೇರಿಸಿಕೊಂಡು ಒಂದು ದೊಡ್ಡ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಹೋರಾಟದ ಮುಂದುವರಿದ ಭಾಗವಾಗಿರ್ತದೆ. ಆದ ಕಾರಣ ಈ ಜಿಲ್ಲೆಯ ಜನರಲ್ಲಿ, ಮಾನ್ಯ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಾವು ವಿನಂತಿಸುವುದೇನು ಅಂತ ಹೇಳಿದರೆ, ನಾವು ನಮ್ಮ ಜಿಲ್ಲೆಯ ವಿಚಾರ ಬರುವಾಗ ನಾವು ಪಕ್ಷಭೇದ ಎಲ್ಲ ಮರೆತು ಒಂದಾಗಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟವನ್ನು ಸಕ್ಸಸ್ ಮಾಡಬೇಕು. ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಹೆಜ್ಜೆ ಹಾಕುವ ಮೂಲಕ
ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಆ ಪಾದಯಾತ್ರೆಯನ್ನು ಕೊಂಡೊಯ್ತಾ ಇದ್ದೇವೆ. ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಹೆಜ್ಜೆ ಹಾಕುವ ಮೂಲಕ ಈ ಟೋಲನ್ನು ಅಲ್ಲಿಂದ ತೆಗೆದು ಬಿಸಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಮಾಧ್ಯಮ ಗೋಷ್ಠಿಯ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ.